SK Super TMT, the long life TMT. ವೇದಿಕೆಯ ಮೇಲೆ ಉಪಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲೇನೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಬೆಂಕಿ ಕೂಡ ಹತ್ಕೊಂಡಿದೆ. ಸಿಂಧನೂರಿನಲ್ಲಿ ನಡೀತಾ ಇದ್ದಂಥ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇದೆ. ಸಿಂಧನೂರಿನಲ್ಲಿ DK ಶಿವಕುಮಾರ್ ಹಾಗೂ ಗಣ್ಯರು ವೇದಿಕೆಯಲ್ಲಿದ್ದರು. ಆ ಸಂದರ್ಭದಲ್ಲೇ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದೊಡ್ಡ ಅನಾಹುತ ಏನೂ ಆಗಿಲ್ಲ, ಬಟ್ ಅವರು ಇದ್ದಂಥ ವೇದಿಕೆಯಲ್ಲೇ ಈಗ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡಿದ್ದು, ಅದನ್ನು ನಂದಿಸುವುದರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ದೃಶ್ಯಗಳನ್ನು ತೋರಿಸ್ತೀವಿ ನಿಮಗೆ ಏನಾಯಿತು ಅಲ್ಲಿ ಅಂತ ಹೇಳಿ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅವಘಡ ಸಂಭವಿಸಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸಿಂಧನೂರಿನಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಗಿದೆ. ನನ್ನ ಸಹೋದ್ಯೋಗಿ ಈಗ ವಿಜಯ್ ಜಾಗಡ್ಕಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ಈಗ ಏನಾಯ್ತಲ್ಲಿ, ಯಾಕೆ ಈ ರೀತಿ ಅಂತ ಪರಿಸ್ಥಿತಿ ಆಯ್ತು? ಖಂಡಿತ ಅರುಣ್, ಏನು ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇತ್ತು. ಸುಮಾರು 10,000ಕ್ಕೂ ಹೆಚ್ಚು ಜನ ಸೇರಿರುವಂತಹ ಕಾರ್ಯಕ್ರಮ. ಜೊತೆಗೆ ಸಾಕಷ್ಟು ಜನ ಸಚಿವರು ಮತ್ತೆ ಏನು DCM DK ಶಿವಕುಮಾರ್ ಅವರು ಕೂಡ ಇದ್ದಂತ ಕಾರ್ಯಕ್ರಮ ಇದು. ಇಲ್ಲಿ ಏನೊಂದು ಶಾರ್ಟ್ ಸರ್ಕ್ಯೂಟ್ ನಿಂದ ವೇದಿಕೆಯ ಪಕ್ಕದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಆಗ ತಾನೇ ಏನು ಸಚಿವ ಈಶ್ವರ್ ಖಂಡ್ರೆ ಅವರು ಮಾಧ್ಯಮಗಳ ಜೊತೆ ಮಾತಾಡ್ಲಿಕ್ಕೆ ಮುಂದಾಗ್ತಾ ಇದ್ರು. ಅಂತ ಸಂದರ್ಭದಲ್ಲೇ ಇದು ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿರುವಂತದ್ದು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅವಘಡಗಳು ಸಂಭವಿಸಿಲ್ಲ. ಅಲ್ಲೇ ಸ್ಥಳದಲ್ಲಿದ್ದಂತ ಅಗ್ನಿಶಾಮಕ ದಳ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಕೂಡಲೇ ಆ ಬೆಂಕಿಯನ್ನ ನಂದಿಸ್ಲಿಕ್ಕೆ ಮುಂದಾಗಿದ್ರಿಂದ ಒಂದು ಅವಘಡ ತಪ್ಪಿತು ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಎಲ್ಲಾ ವೈರ್ಗಳನ್ನ ಒಂದೇ ಕಡೆ ಹಾಕಿರುವಂತದ್ದು ಮತ್ತು ಬೃಹತ್ ವೇದಿಕೆಯನ್ನ ಮಾಡಿದಾಗ ಎಲ್ಲೋ ಒಂದು ಕಡೆ ಆ ಒಂದು ವೈರ್ಗಳ ಒಂದು ಜೋಡಣೆ ಅಥವಾ ಅವುಗಳ ಒಂದು ಸಾಮಗ್ರಿ ಇಟ್ಟಿರುವಂತದ್ದು ಅಚ್ಚುಕಟ್ಟಾಗಿ ಜೋಡಿಸಿರ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಘಟನೆ ಆಗಿರ್ಬೋದು ಅಂತ ಅಲ್ಲಿದ್ದಂತ ಸಿಬ್ಬಂದಿಗಳು ಮತ್ತೆ ಕೆಲಸಗಾರರು ಹೇಳ್ತಿರುವಂತದ್ದು. ಏನು ಕೂಡಲೇ ಎಚ್ಚೆತ್ತಂತಹ ಸಿಬ್ಬಂದಿ ಕೂಡಲೇ ಅದನ್ನ ನಂದಿಸಿದ್ರಿಂದ ಹೆಚ್ಚಿನ ಅನಾಹುತ ತಪ್ಪಿತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ವೇದಿಕೆಯಲ್ಲೇ ಸುಮಾರು 50 ಜನಕ್ಕೂ ಹೆಚ್ಚು ಜನ ವೇದಿಕೆಯಲ್ಲಿ ಇದ್ರು. ಅದರಲ್ಲಿ ಸಾಕಷ್ಟು ಜನ ಸಚಿವರು, ಶಾಸಕರು, ಮಠಾಧೀಶರು ಮತ್ತು ಏನು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇದ್ರು ಮತ್ತು ವಿವಿಧ ಸಮಾಜದ ಸಮುದಾಯದ ಮುಖಂಡರುಗಳು ಕೂಡ ಸೇರಿದಂತ ಬೃಹತ್ ಆದಂತ ಕಾರ್ಯಕ್ರಮ ಇದು. ಏನು 151 ಜೋಡಿ ವಿವಾಹ ಮತ್ತೆ 5,000 ಹೆಚ್ಚು ಮಹಿಳೆಯರಿಗೆ ಒಂದು ಉಡಿ ತುಂಬುವಂತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಬಸನಗೌಡ ಬಾದರ್ಲಿ ವಿಧಾನ ಪರಿಷತ್ ಸದಸ್ಯನಿದ್ದಾರೆ, ಅವರ ಒಂದು ಫೌಂಡೇಶನ್ ನಿಂದ ಆಯೋಜನೆ ಮಾಡಿದಂತ ಈ ಕಾರ್ಯಕ್ರಮದಲ್ಲಿ ಇದೊಂದು ಶಾರ್ಟ್ ಸರ್ಕ್ಯೂಟ್ ನಿಂದ ಒಂದು ಅಗ್ನಿ ಅವಘಡ ಸಂಭವಿಸಿತ್ತು. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತ ಪ್ರಾಣಹಾನಿ ಆಗ್ಲಿ ಅಥವಾ ಅಲ್ಲಿದ್ದಂತ ವಸ್ತುಗಳು ಸುಟ್ಟೋಗುವಂತ ಒಂದು ಯಾವುದೇ ರೀತಿ ಅವಘಡ ಸಂಭವಿಸಲಿಲ್ಲ. ನಿಜಕ್ಕೂ ಏನು ಅಲ್ಲಿ ಅಗ್ನಿಶಾಮಕ ದಳ ಆ ಒಂದು ಕ್ಷಣದಲ್ಲಿ ಎಚ್ಚೆತ್ತು ಏನು ಬೆಂಕಿಯನ್ನ ನಂದಿಸಿದ್ರು. ಅವರ ಕಾರ್ಯಕ್ಕೆ ಒಂದು ರೀತಿ ಶ್ಲಾಘನೆಯನ್ನ ಕೊಡ್ಬೇಕಾಗತ್ತೆ ಅರುಣ್. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಲ್ಲೆಲ್ಲಿ